ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಪ್ರಮುಖವಾಗಿ ನಿಮ್ಮ SDA ಮತ್ತು FDA ಪರೀಕ್ಷೆಗೆ ಉಪಯುಕ್ತವಾಗಿರುವಂತಹ ಪದಗಳ ಅರ್ಥಗಳನ್ನು ನೋಡಲಿದ್ದೇವೆ. ಇದು 9ನೇ ತರಗತಿ ಸ್ನೇಹಿತರೆ, 9ನೇ ತರಗತಿಯ ಪಠ್ಯಭಾಗದ ಪ್ರಮುಖ ಸಂಭವನೀಯ ಪದಗಳ ಅರ್ಥದ ಭಾಗವಾಗಿರ್ತದ ಭಾಗ 4 ಸ್ನೇಹಿತರೆ. ಭಾಗ 1, 2, 3 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹವುಗಳು. ಭಾಗ 4 9ನೇ ತರಗತಿಯ ಪಠ್ಯಪುಸ್ತಕದ ಭಾಗದಲ್ಲಿರುವಂತಹ ಪ್ರಮುಖ ಸಂಭವನೀಯ ಅರ್ಥಗಳಿದಾವೆ. ಹಾಗಾದ್ರೆ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಉಸುಬು ಅಂತಕ್ಕಂಥದ್ದು ಸ್ನೇಹಿತರೆ, ಉಸುಬು ಈ ಒಂದು ಪದದ ಸಮಾನಾರ್ಥಕ ರೂಪ ಏನು ಅಂತಂದ್ರೆ ಅದು ಉಸುಕು ಆಗಿರ್ತದ ಅಥವಾ ಮರಳು ಅಂತ ಕೂಡ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಎರಡನೇದು ಉಪಾರ್ಜಿಸು. ಉಪಾರ್ಜಿಸು ಅಂತಂದ್ರೆ ಇದರ ಸಮಾನಾರ್ಥಕ ಪದ ಏನು ಅಂತಂದ್ರೆ ಸಂಪಾದಿಸುವಂತಾಗತ್ತ. ಸಂಪಾದನೆ, ಸಂಪಾದಿಸು. ಆಪ್ಷನ್ ಬಿ ಸರಿಯಾದ ಉತ್ತರ. ಮೂರನೇದಾಗಿ ತಿರಿಕುಲ. ತಿರಿಕುಲ ಎನ್ನುವಂತಹ ಪದದ ಸಮಾನಾರ್ಥಕ ರೂಪ ಅಂತಂದ್ರೆ ಅಲೆಮಾರಿಗಳು ಅಂತ ಆಗತ್ತ. ಇಂಗ್ಲಿಷ್ ಅಲ್ಲಿ ನೊಮ್ಯಾಡಿಕ್ಸ್ ಅಂತ ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು. ಮುಂದಿನದಾಗಿ ಬಡವ. ಬಡವ ಅಲ್ಲ, ಬಡವ ಅಂತಕ್ಕಂಥದ್ದು ಇದರ ಸರಿಯಾದ ಸಮಾನಾರ್ಥಕ ರೂಪ ಸ್ನೇಹಿತರೆ ಹೆಣ್ಣು ಕುದುರೆ ಅಂತ ಆಗತ್ತ. ಹೆಣ್ಣು ಕುದುರೆ. ಬಡವ ಅಂತಂದ್ರೆ ಬಡವರು ಅನ್ನೋ ಲೆಕ್ಕದಲ್ಲಿ ಬರ್ತದೆ. ಇಲ್ಲಿ ಬಡವ ಅಂತ ಬಂದ್ರೆ ಹೆಣ್ಣು ಕುದುರೆ ಅಂತ ಆಗತ್ತ. ಓಕೆನಾ. 5ನೇ ಪ್ರಶ್ನೆ ಯತಿ. ಯತಿ ಪದದ ಸಮಾನಾರ್ಥಕ ರೂಪ ಅಂತಂದ್ರೆ ಆಪ್ಷನ್ ಎ ಅಕ್ಕಸಾಲಿಗರು, ಬಿ ಗೆಲುವು, ಸಿ ವಿಜ್ಞಾಪನೆ, ಡಿ ಯೋಗಿ ಅಂತ ಐತಿ. ಯತಿ ಅಂದ್ರೆ ಯೋಗಿ ಅಂತ ಅರ್ಥ ಸ್ನೇಹಿತರೆ, ಯೋಗಿ ಅಂತ ಆಗಿರ್ತದ. ನೆಕ್ಸ್ಟ್ ಸ್ನೇಹಿತರೆ ಭೃಗುವಾರ. ಭೃಗುವಾರ ಅಂತಕ್ಕಂಥದ್ದು ಇದರ ಸಮಾನಾರ್ಥಕ ರೂಪ ಅಂತಂದ್ರೆ ಇಲ್ಲಿ ಶುಕ್ರವಾರ ಆಗಿರ್ತದ. ಭೃಗುವಾರ ಅಂತಂದ್ರೆ ಏನ್ ಹೇಳ್ತೀವಿ? ಶುಕ್ರವಾರ. ಬೃಹಸ್ಪತಿವಾರ ಅಂತಂದ್ರೆ ಗುರುವಾರ ಆಗಿರ್ತದ. ನಂತರದಲ್ಲಿ ಕಿಸುರು. ಕಿಸುರು ಪದದ ಸಮಾನಾರ್ಥಕ ರೂಪ ಕೆಂಪು ಬಣ್ಣ ಅಂತ ಹೇಳ್ತೀವಿ. ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು. ನೇಪಥ್ಯ. ನೇಪಥ್ಯ ಪದದ ಸಮಾನಾರ್ಥಕ ರೂಪ ಅಂತಂದ್ರೆ ಇಲ್ಲಿ ನೇಸರು, ಪತ್ತೆ ಮಾಡುವುದು, ಪತ್ತೆ ಮಾಡದಿರುವುದು, ತೆರೆಯ ಹಿಂಭಾಗ ಅಂತ ಇದೆ. ಡಿ ಸರಿಯಾದ ಉತ್ತರ. ನೇಪಥ್ಯ ಅಂದ್ರೆ ತೆರೆಯ ಹಿಂಭಾಗ ಅಂತ ಅರ್ಥ ಕೊಡುತ್ತ. 11ನೇ ಪ್ರಶ್ನೆ ಹೊನ್ನಾವಿಗೆ. ಹೊನ್ನಾವಿಗೆ ಎನ್ನುವಂತಹ ಪದದ ಸಮಾನಾರ್ಥಕ ರೂಪ ಅಂತ ಇಲ್ಲಿ ಕೇಳಲಾಗಿದೆ. ಹೊನ್ನಾವಿಗೆ ಅಂತಂದ್ರೆ ಇಲ್ಲಿ ಚಿನ್ನದ ಪಾದುಕೆ ಅಂತ ಆಗತ್ತ. ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ನಂತರದಲ್ಲಿ ಉಕ್ಕಂದ. ಉಕ್ಕಂದ ಪದದ ಸಮಾನಾರ್ಥಕ ರೂಪ ಅಂತ ಕೇಳಲಾಗಿದೆ. ಉಕ್ಕಂದ ಅಂತ ಅಂದ್ರೆ ಇಲ್ಲಿ ಉತ್ಸಾಹ ಅಥವಾ ಹುರುಪು ಅಂತ ಆಗತ್ತ, ಅಥವಾ ಸಂಭ್ರಮ ಅಂತ ಆಗತ್ತ, ಸಡಗರ ಅಂತ ಆಗತ್ತ. ಸರಿನಾ? ಉಕ್ಕಂದ ಅಂದ್ರೆ ಉತ್ಸಾಹ, ಸಂಭ್ರಮ, ಹುರುಪು ಅಂತ ಅಥವಾ ಸಡಗರ ಉತ್ತರ ಬರ್ತದ. ತಂಡುಲ. ತಂಡುಲ ಪದದ ಸಮಾನಾರ್ಥಕ ರೂಪ ಅಂತ ಕೇಳಲಾಗಿದೆ. ಇಲ್ಲಿ ತಂಡುಲ ಎನ್ನುವಂತಹ ಪದದ ಸಮಾನಾರ್ಥಕ ರೂಪ ಅಂತಂದ್ರೆ ಸ್ನೇಹಿತರೆ ಅದು ಅಕ್ಕಿ ಅಂತ ಆಗಿರ್ತದೆ. ಆಪ್ಷನ್ ಬಿ ಸರಿಯಾದ ಆಯ್ಕೆ. ಇನ್ನು ನೆಕ್ಸ್ಟ್ ವೇಷ್ಟಿ. ವೇಷ್ಟಿ ಪದದ ಸಮಾನಾರ್ಥಕ ಪದ ಯಾವುದು ಅಂತಂದ್ರೆ ಅದು ಪಂಚೆ ಅಂತ ಆಗತ್ತ. ಆಪ್ಷನ್ ಎ ಸರಿಯಾದ ರೂಪವಾಗಿತ್ತು. ಸೊ ಇದಿಷ್ಟು ಇವತ್ತಿನ ಪ್ರಮುಖ ಸಮಾನಾರ್ಥಕ ಪದಗಳು ಸ್ನೇಹಿತರೆ. ನಿಮ್ಗ ಈ ಒಂದು ಅನ್ಅಕಾಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ಪಡೆದು ಜಾಯ್ನ್ ಆಗಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನೀವು ಕೂಡ ಏನಪ್ಪಾ ಅಂತಂದ್ರೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಸಿಗುತ್ತೆ ನಿಮ್ಮ ಪ್ಲೇ ಸ್ಟೋರ್ನಲ್ಲಿ. ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗಬಹುದು. ಹೇಗೆ ಅಂತಂದ್ರೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ ನಂತರ ಕರ್ನಾಟಕ PSC ಅಂತ ಇರಬೇಕು. ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ, ಈ ತರ ಪೇಜ್ ಓಪನ್ ಆಗತ್ತ. ಹ್ಯಾವ್ ಅ ರೆಫರಲ್ ಕೋಡ್ ಅನ್ನುವಲ್ಲಿ ಏನ್ ಮಾಡ್ತೀರಾ? ರಮೇಶ್ 12 ಅಂತ ಕೊಡಿ. ರಮೇಶ್ 12 ಅಂತ ಕೊಂಡು ಅಪ್ಲೈ ಕೊಡಿ ಸ್ನೇಹಿತರೆ. ಇಲ್ಲಿ 10% ಆಫರ್ ಅಂತ ಬರುತ್ತೆ. ಗ್ರೇಟ್ ಅಂತ ಓದ್ಕೊಳ್ಳಿ. ಈ ತರ ಪೇಜ್ ಓಪನ್ ಆಗತ್ತೆ. ಓಕೆ. ನಂತರ ಪ್ರೊಸೀಡ್ ಟು ಪೇ ಅಂತ ಕೊಡ್ರಿ. ಇಲ್ಲಿ ಅಮೌಂಟ್ ಕಾಣಿಸುತ್ತೆ, ಕೆಳಗಡೆ ರಿಡೀಮ್ ಅಂತ ಇರುತ್ತೆ. ಓಕೆ. ಆಮೇಲೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಹೊತ್ಕೊಂಡು ಈ ತರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಯಾವ್ದಾರ ಒಂದು ರೆಫರಲ್ ಒಂದು ಕಾರ್ಡನ್ನ ಯೂಸ್ ಮಾಡಿಕೊಂಡು EMI ಮೂಲಕ ಜಾಯ್ನ್ ಆಗಬಹುದು. ಏನಾದ್ರು ಡೌಟ್ಸ್ಗಳಿದ್ರೆ 7019820870 ಇದಕ್ಕೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ, ನಾನು ನಿಮಗೆ ಉತ್ತರವನ್ನ ಕೊಡ್ತೀನಿ ಸ್ನೇಹಿತರೆ. ಸರಿಯಾ? ಸೊ ಇದಿಷ್ಟು ಇವತ್ತಿನ ಈ ತರಗತಿ ಆಗಿತ್ತು. RCC 10 ಅಥವಾ ರಮೇಶ್ 12 ಅನ್ನೋ ರೆಫರಲ್ ಕೂಡ ಯೂಸ್ ಮಾಡ್ಕೊಂಡು ನೀವು ಜಾಯ್ನ್ ಆಗಬಹುದು. ಓಕೆ. ಮತ್ತೆ ನಾಳಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪದಗಳ ಅರ್ಥವನ್ನು ನಾವು ಬಿಡಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಧನ್ಯವಾದ.